ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಎಚ್.ಸಿ. ತಮ್ಮೇಶ್ ಗೌಡ ತಮ್ಮ ಬ್ಯಾಟರಾಯನಪುರ ಕ್ಷೇತ್ರದ ಜನತೆಗೆ ಅಂತ ಸಂಕ್ರಾಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ರು. 3 ದಿನಗಳ ಕಾಲ ಸಂಕ್ರಾಂತಿ ಉತ್ಸವದಲ್ಲಿ ಮೊದಲ ದಿನ ಅಂದ್ರೆ ನಿನ್ನೆ ಶುಕ್ರವಾರ ಸಖತ್ ಕಲರ್ಫುಲ್ ಆಗಿತ್ತು. ಆ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊ ಬರೋಣ ಬನ್ನಿ. ಜನನಾಯಕ ತಮ್ಮೇಶ್ ಗೌಡರಿಂದ ಸಂಕ್ರಾಂತಿ ಉತ್ಸವ. ಬ್ಯಾಟರಾಯನಪುರದಲ್ಲಿ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಸಮ್ಮಿಲನ. ಸಂಕ್ರಾಂತಿ ಹಬ್ಬ ಮುಗಿದ್ರೂ ಸಂಕ್ರಾಂತಿ ಸಂಭ್ರಮ ಮಾತ್ರ ಸಖತ್ ಜೋರಾಗೇ ಇದೆ. ಅದರಲ್ಲೂ ಬೆಂಗಳೂರಿನ ಬ್ಯಾಟರಾಯನಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತಮ್ಮೇಶ್ ಗೌಡ ಅವರ ನೇತೃತ್ವದಲ್ಲಿ ನಡೆದ ಸುಗ್ಗಿ ಸಂಭ್ರಮ ಜನರನ್ನ ರಂಜಿಸಿತು. 3 ದಿನಗಳ ಸಂಕ್ರಾಂತಿ ಸಂಭ್ರಮದ ಮೊದಲನೇ ದಿನ ಶುಕ್ರವಾರ ಸಾವಿರಾರು ಮಂದಿ ಭಾಗಿಯಾಗಿದ್ದು ವಿಶೇಷ. ಎಳ್ಳು ಬೆಲ್ಲ ಸವಿಯೋಣ, ಸುಗ್ಗಿ ಹಬ್ಬ ಮಾಡೋಣ, ಕತ್ತಲೆ ಕಳೆದು ಬೆಳಕು ಬರಲಿ, ಪ್ರೀತಿ ಹಂಚೋಣ. ಬಂತು ನೋಡಿ ಸಂಕ್ರಾಂತಿ, ತಂತು ನೋಡಿ ನೆಮ್ಮದಿ, ಸಂತಸದಾಯಿ ಸಂಭ್ರಮಕ್ಕೆ ಎಲ್ಲರೂ ಸೇರೋಣ. ಹುಣಸಮಾರನಹಳ್ಳಿಯಲ್ಲಿ ನಡೆದ ಸಂಕ್ರಾಂತಿ ಸಂಗೀತ ಹಬ್ಬವನ್ನ ಆಯೋಜಿಸಿದ್ದು ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಹಾಗೂ ಬ್ಯಾಟರಾಯನಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಚ್.ಡಿ. ತಮ್ಮೇಶ್ ಗೌಡ. ಸಂಕ್ರಾಂತಿ ಸಂಭ್ರಮದ ವಿಶೇಷ ಎಂಬಂತೆ ಕನ್ನಡದ ಜೊತೆ ಹಿಂದಿ, ಭೋಜಪುರಿ ಗಾಯನ ಹಾಗೂ ನೃತ್ಯ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಇದರ ಜೊತೆಗೆ ಒಡಿಶಾ, ಬಿಹಾರ, ಕೇರಳ, ಕರ್ನಾಟಕದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನ ಸೂರೆಗೊಂಡವು. ಅದರಲ್ಲೂ ಉತ್ತರ ಕರ್ನಾಟಕದ ಮನೋರಂಜನಾ ಕಾರ್ಯಕ್ರಮ ನೋಡುಗರನ್ನ ಹುಚ್ಚೆದ್ದು ಕುಣಿಯುವಂತೆ ಮಾಡಿತು. ಕಾರ್ಯಕ್ರಮದಲ್ಲಿ ಬಿಜೆಪಿಯ ಯುವ ಕಾರ್ಯಕರ್ತರಿಗೆ ಹಾಗೂ ಬೂತ್ ಮಟ್ಟದ ಕಾರ್ಯಕರ್ತರಿಗೆ, ಹಿರಿಯ ಮುಖಂಡರಿಗೆ, ಪಕ್ಷದ ಶಿಸ್ತಿನ ಸಿಪಾಯಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಹಲವು ಗಣ್ಯರು ಎಚ್.ಸಿ. ತಮ್ಮೇಶ್ ಗೌಡ ಆಯೋಜನೆ ಮಾಡಿದ್ದ ಸಂಕ್ರಾಂತಿ ಉತ್ಸವ ಕಾರ್ಯಕ್ರಮವನ್ನ ಕೊಂಡಾಡಿದ್ರು. ಒಬ್ಬ ರಾಜಕೀಯ ವ್ಯಕ್ತಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಚಟುವಟಿಕೆಗಳನ್ನು ತೊಡಗಿಸ್ತಾ ನಿರಂತರವಾಗಿ ಜನಗಳ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರು ನಮ್ಮ ಮುಂದೆ ಯಾರಾದರೂ ಇದ್ದರೆ ಅವರು ಸನ್ಮಾನ್ಯ ಶ್ರೀ ತಮ್ಮೇಶ್ ಗೌಡರು. ಇದು ಗೊತ್ತಾಗ್ತದೆ ಅವರು ಎಷ್ಟು ಮಟ್ಟಿಗೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ಗ್ರಾಮಾಂತರ ಮಟ್ಟದಲ್ಲಿ ಇಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನು 3 ದಿವಸಗಳ ಮಟ್ಟಿಗೆ ಆಯೋಜನೆ ಮಾಡಿದ್ದಾರೆ. ರಾಜಕೀಯ ಹಿನ್ನೆಲೆ ಇಲ್ಲದೇ ಇದ್ರೂ ರಾಜಕಾರಣಿಯಾಗಿ ಬೆಳೆಯಬೇಕೆಂಬ ತಮ್ಮೇಶ್ ಗೌಡರ ಕನಸು ನನಸಾಗಲಿ ಎಂದು ಹಾರೈಸಿದ್ರು.
ಅಲ್ಲದೆ ಈಗಾಗಲೇ ಸಂಕ್ರಾಂತಿ ಸಂಭ್ರಮದಂತಹ ಹಲವು ಕಾರ್ಯಕ್ರಮ ಮಾಡಿರೋ ತಮ್ಮೇಶ್ ಗೌಡ ಅವರಿಗೆ ರಾಜಕೀಯದಲ್ಲಿ ಯಶಸ್ಸು ಸಿಗಲಿ ಎಂದು ಶುಭ ಕೋರಿದ್ರು. ಅವ್ರು ಬಂದ ಕ್ಷಣನೇ ಅವ್ರಿಗೆ ಒಂದು ಈ ಕೋವಿಡ್ ಅನ್ನೋದು ಬಂತು. ಆದರೂ ಅವತ್ತು ಅವ್ರು ಇಂಜರಿ ಇದೇ ಹುಣಸ್ಮಾರ್ನಲ್ಲಿ ಪ್ರಥಮ ಬಾರಿಗೆ ಸುಮಾರು 25,000 ಜನರಿಗೆ ಕಿಟ್ಟನ್ನು ವಿತರಣೆ ಮಾಡ್ತಾ ಪ್ರತಿಯೊಂದು ಹಳ್ಳಿಗೂ ಮೆಡಿಕಲ್ಗೆ ಏನಬೇಕಂತ ವ್ಯವಸ್ಥೆಗಳು ಮಾಡ್ತಾ ಬಂದರು. ಅದೇ ನಂತರ ಬರೀ ಇಷ್ಟೇ ಸಾಲದು, ಏನಾದರೂ ಮನೋರಂಜನೆ ಕಾರ್ಯಕ್ರಮ ಮಾಡಬೇಕು, ಏನು ಪಣ ತೊಟ್ಟು ಮಾಡ್ತೀನೋ ಮುಂದೆ ನಾನು ಇರುವ ತನಕ ಈ ಕೆಲಸ ಮಾಡ್ತೀನಿ ಅಂತೇಳಿ ಒಂದು ಪ್ರತಿಜ್ಞೆ ಮಾಡಿದ್ರು. ಅದೇ ರೀತಿ ಮೊದಲನೇ ವರ್ಷ ತುಂಬ ಅದ್ಧೂರಿಯಾಗಿ ನಡೀತು. ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದೆ ಹೊಳೆವ ಪುತ್ಥಳಿ ಬೊಂಬೆ ಭಾಗ್ಯ ಲಕ್ಷ್ಮೀ ಬಾರಂ. ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ಕನ್ನಡ ಹಿನ್ನೆಲೆ ಗಾಯಕರ ಗಾಯನ ಎಲ್ಲರ ಮನಸೂರೆಗೊಂಡಿತು. ಸರಿಗಮಪ ಖ್ಯಾತಿಯ ಸುಹಾನಾ ಸೈಯದ್ ಹಾಗೂ ಸುನಿಲ್ ಹಾಗೂ ಇನ್ನಿತರರು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ರು. ಕೆಲವರಂತೂ ಹಾಡಿಗೆ ವೇದಿಕೆ ಮುಂಭಾಗದಲ್ಲಿಯೇ ಕುಣಿದು ಕುಪ್ಪಳಿಸಿದ್ರು. ಜನನಾಯಕ ಎಚ್.ಸಿ. ತಮ್ಮೇಶ್ ಗೌಡ ಎಂಬ ಘೋಷಣೆ ಮುಗಿಲು ಮುಟ್ಟಿತ್ತು. ತಮ್ಮೇಶ್ ಗೌಡ ಅವರನ್ನ ಪ್ರೀತಿಯಿಂದ ಎತ್ತಿಕೊಂಡು ಮೆರೆಸಿದ್ರು. ಜೊತೆಗೆ ತಮ್ಮೇಶ್ ಗೌಡ ಕೂಡ ಜನರ ಜೊತೆ ಸ್ಟೆಪ್ ಹಾಕಿದ್ದು ವಿಶೇಷ. ಬ್ಯಾಟರಾಯನಪುರ ಜನರ ಒಂದು ಪಥ ಬದಲಾವಣೆ ಅಭಿವೃದ್ಧಿಯ ಕಡೆ ಹೋಗ್ಬೇಕು, ಅದು ಭಾರತೀಯ ಜನತಾ ಪಕ್ಷದ ಕಡೆ ಹೋಗ್ಬೇಕು, ನಿಮ್ಮೆಲ್ಲರ ಆಶೀರ್ವಾದ ನನಗ್ ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಹಲವಾರು ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ಈಗಾಗಲೇ ಗ್ರಾಮಾಂತರದ ಎಲ್ಲ ಹಳ್ಳಿಗಳಲ್ಲಿ ರಂಗೋಲಿಯನ್ನ ಬಿಡಿಸಿರ್ತಕ್ಕಂಥ ನಮ್ಮೆಲ್ಲ ಅಕ್ಕ ತಂಗಿಯರು ನಾಳೆ ಬರೋರಿದ್ದಾರೆ. ನಾಳದ್ದು ವಿಜಯ್ ಪ್ರಕಾಶ್ ಅವರ ಲೈವ್ ಕನ್ಸರ್ಟ್ ಇದೆ. ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾಳೆ ನಾಳದ್ದು ನೋಡೋದಿದೆ. ಈಗಾಗಲೇ ಸಮಯ ಆಗಿರೋದ್ರಿಂದ ನಮ್ಮ ಸಂಗೀತ ತಂಡ ಉತ್ತರ ಕರ್ನಾಟಕದ ಖ್ಯಾತ ಸಂಗೀತಗಾರರಿರ್ತಕ್ಕಂಥ ಒಂದು ತಂಡ ನಮಗೀಗ ಸಂಗೀತ ಕಾರ್ಯಕ್ರಮನ ಕೊಡೋದಿದೆ. ನಾವೆಲ್ಲರೂ ಕೂಡ ಆ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದರ ಸವಿಯನ್ನ ಸವಿಬೇಕು. ಈ ಸಂಕ್ರಾಂತಿ ತಮ್ಮೆಲ್ಲರ ಮನೆಗಳಲ್ಲಿ ಒಳ್ಳೆಯದನ್ನ ಕೊಡ್ತಕ್ಕಂಥ ಶಕ್ತಿ ಆ ಭಗವಂತ ನಿಮ್ಗೆಲ್ರಿಗೂ ಕೊಡ್ಲಿ. ಮುಂದಿನ ದಿನದಲ್ಲಿ ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಟ್ನಲ್ಲಿ
ಇಲ್ಲಿ ಬ್ಯಾಟರಾಯನಪುರದ ಸಂಕ್ರಾಂತಿ ಉತ್ಸವದ ಮೊದಲನೇ ದಿನ ಸೂಪರ್ ಡೂಪರ್ ಹಿಟ್ ಆಯ್ತು. ಇನ್ನೆರಡು ದಿನ ಕಾರ್ಯಕ್ರಮ ಇದ್ದು ಬ್ಯಾಟರಾಯನಪುರ ಜನತೆ ಕಾತರದಿಂದ ಕಾಯ್ತಿರೋದು ಸುಳ್ಳಲ್ಲ. ಈ ರೀತಿಯ ಅದ್ಭುತ ಕಾರ್ಯಕ್ರಮ ಆಯೋಜಿಸಿರೋ ತಮ್ಮೇಶ್ ಗೌಡರಿಗೆ ರಾಜಕೀಯದಲ್ಲಿ ಮತ್ತಷ್ಟು ಶಕ್ತಿ ಕೊಡಲಿ ಅನ್ನೋದು ಜನರ ಆಶಯ. ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನೀನೇ ರಾಜಕುಮಾರ.